ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಜನಸಾಮಾನ್ಯರು ತರಕಾರಿ, ಬೇಳೆಕಾಳು ಅಂತೆಲ್ಲ ಹಣ ಹೊಂದಿಸೋಕೆ ಪರದಾಡೋ ಕಾಲ ಬಂದಿದೆ. ಯಾಕಂದ್ರೆ ಇವುಗಳ ರೇಟ್ ಎಲ್ಲ ಗಗನಕ್ಕೇರ್ಬಿಟ್ಟಿವೆ. ಇದೀಗ ಚಿಕನ್ ಪ್ರಿಯರ ಸರದಿ. ಚಿಕನ್ ಪ್ರಿಯರು ಇನ್ಮುಂದೆ ಚಿಕನ್ ಸೆಂಟರ್ಗೆ ಹೋಗುವಾಗ ತಮ್ಮ ಜೇಬಲ್ಲಿ ಸ್ವಲ್ಪ ಜಾಸ್ತಿನೇ ಕಾಸಿಟ್ಕೊಂಡು ಹೋಗಿ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಏನಪ್ಪಾ, ನಿನ್ನೆ ತಾನೇ ಕೋಳಿ ಕೆಜಿಗೆ 80 ರೂಪಾಯಿ ಇತ್ತು. ಇವತ್ತ್ಯಾಕಪ್ಪ 120 ರೂಪಾಯಿ ತಗೋತಿ? ಏನ್ ವಿಷಯ? ಹೀಗೆ ಯಕ್ಕಾಮೊಕ್ಕ ಜನ ಚಿಕನ್ ವ್ಯಾಪಾರಿಗಳ ತರಾಟೆಗೆ ತೆಗೆದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ ಬಿಡಿ. ಹೌದ್ರಿ, ಏನೋ 10-20 ರೂಪಾಯಿ ಜಾಸ್ತಿ ಆದ್ರೆ ಜನ ಅರಗಿಸ್ಕೊಳ್ತಾ ಇದ್ರೋ ಏನೋ. ಆದ್ರೆ ಈ ದರ ಏರಿಕೆ ನೋಡಿದ್ರೆ ತಲೆ ತಿರುಗಿ ಬೀಳೋ ಹಾಗಾಗಿದೆ. ಈ ಹಿಂದೆ ಕೋಳಿ ಕೆಜಿಗೆ 80 ರೂಪಾಯಿ ಇತ್ತು. ಇದೀಗ 120 ರೂಪಾಯಿಗೆ ಏರಿಕೆಯಾಗಿದೆ. 110 ರೂಪಾಯಿ ಇದ್ದ ವಿತ್ ಸ್ಕಿನ್ ಚಿಕನ್ 160 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಸ್ಕಿನ್ ಔಟ್ ಚಿಕನ್ 140 ರೂಪಾಯಿಯಿಂದ 190 ರೂಪಾಯಿಗೆ ಏರಿಕೆಯಾಗಿದೆ. ಹೆಚ್ಚು ಕಡಿಮೆ ಕೆಜಿ ಚಿಕನ್ಗೆ 50 ರೂಪಾಯಿ ಹೆಚ್ಚಳವಾದಂತಾಗಿದೆ. ಕೋಳಿ ಬೆಲೆ ಏರಿಕೆಯಿಂದ ಚಿಕನ್ ಪ್ರಿಯರು ಇನ್ಮುಂದೆ ಹೆಂಗಪ್ಪ ಚಿಕನ್ ತಿನ್ನೋದು ಅಂತಿದ್ದಾರೆ. ಅಕ್ಕಿ ರೇಟ್ 40 ರೂಪಾಯಿ ಇದೆ, ರಾಗಿ ರೇಟ್ ಎಲ್ಲ 30 ರೂಪಾಯಿ ಇದೆ. ತರಕಾರಿ ರೇಟು, ಈ ಚಿಕನ್ ರೇಟು, ಬದುಕೋದೆಲ್ಲ ತುಂಬ ಕಷ್ಟ ಬೆಂಗಳೂರಲ್ಲಿ. ಸ್ವಲ್ಪ ಎಲ್ಲ ಸಂಬಂಧಪಟ್ಟವೆಲ್ಲ ಸ್ವಲ್ಪ ಜವಾಬ್ದಾರಿ ತಗೊಂಡಿದ್ದಾರೆ. ಮುಂದೆ ನಿಂತು ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಸ್ವಲ್ಪ. ಇನ್ನು ಕೋಳಿಗಳ ಆಮದು ಕಡಿಮೆಯಾಗಿದ್ದೇ ಕೋಳಿ ಬೆಲೆ ಏರಿಕೆಗೆ ಕಾರಣವಂತೆ. ಚಿಕ್ಸ್ ಸಿಗ್ತಾ ಇಲ್ಲ. ಕೋಳಿ ಭಾಳ ಪ್ರೊಡಕ್ಷನ್ ಶಾರ್ಟೇಜ್ ಇದೆ. ಎಲ್ಲ ಭಾಳ ಚಿಕ್ಕ ಕೋಳಿ ಇದೆ. ಎಲ್ಲ ಮಾರ್ಕೆಟ್ನಲ್ಲಿ ದೊಡ್ಡ ಕೋಳಿನೇ ಇಲ್ಲ. ಚಿಕ್ಕ ಕೋಳಿನೇ ಏನು ಸಿಗಲ್ಲ, ಬೆಲೆ ಮೂಳೆನೇ ಸಿಗುತ್ತೆ ನಿಮಗೆ, ಮಾಂಸನ ಬರಲ್ಲ. ಒಟ್ನಲ್ಲಿ ಶ್ರೀಮಂತರೇನೋ ಸ್ಟಾರ್ ಹೋಟೆಲ್ಗಳಲ್ಲಿ ಭರ್ಜರಿ ನಾನ್ ವೆಜ್ ಊಟ ಹೊಡಿತಾರೆ. ಆದ್ರೆ ಮನೆಯಲ್ಲಿ ಒಂದರ್ಧ ಕೆಜಿ ಚಿಕನ್ ತಂದು ತಿನ್ನೋರ ಗತಿ ಏನು? ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಟೌನ್ ಹಾಲ್ ಬಳಿ ಇರೋ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಭೋವಿ ಜನಾಂಗದ ಸ್ವಾಭಿಮಾನ ಸಾಂಸ್ಕೃತಿಕ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಸಾವಿರಾರು ಮಂದಿ ಭೋವಿ ಜನಾಂಗದವರು ಭಾಗವಹಿಸಿದ್ರು. ಇದೇ ವೇಳೆ ಭೋವಿ ಜನಾಂಗಕ್ಕೆ ಸೇರಿರೋ ಸಚಿವ ಶಿವರಾಜ ತಂಗಡಗಿಗೆ ಸರ್ಕಾರದ ಯೋಜನೆಗಳಲ್ಲಿ ಭೋವಿ ಜನಾಂಗಕ್ಕೆ ಸೂಕ್ತ ಸ್ಥಾನಮಾನ ನೀಡಲು ಪ್ರಯತ್ನಿಸಬೇಕು ಅಂತ ಮನವಿ ಮಾಡಲಾಯಿತು. ಈ ಸಮಾವೇಶವನ್ನ ಭೋವಿ ಜನಾಂಗ ಒಕ್ಕೂಟ ಆಯೋಜಿಸಿತ್ತು. ಸ್ವಾಗತವನ್ನು ಬಯಸ್ತಾ 15 ನಿಮಿಷದಲ್ಲಿ ಬರ್ತಾರೆ. ಮುಂಚಿತವಾಗಿ ಕನ್ನಡ ಸೇನೆ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಕ್ಕಾಗಿ ಹೋರಾಡಿದ ನಾಡಿನ ಹಿರಿಯ ಚೇತನಗಳನ್ನು ಅಭಿನಂದಿಸಲಾಯಿತು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಹಿರಿಯ ನಟ ಡಾಕ್ಟರ್ ರಾಜೇಶ್, ಕಾವೇರಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಜಿ ಮಾದೇಗೌಡ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಅವರು ಭಾಗವಹಿಸಿದರು. ಸೇನೆಯ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಹಿರಿಯ ಗಣ್ಯರನ್ನ ಸನ್ಮಾನಿಸಿ ಅಭಿನಂದಿಸಿದರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ನೋಡೋಣ.